ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈವ್ನಿಂಗ್ ಮಿನಿ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಸೊ ಇವತ್ತು ಈವ್ನಿಂಗ್ ಮಿನಿ ವ್ಲಾಗ್ ಆಗಿರೋದ್ರಿಂದ ಸಂಜೆ 7:45 ಅಂದರೆ 8 o'clock ಮೇಲೆ ನಾನು ಯೂಶ್ವಲಿ ಮುದ್ದೆಗೆ ಇಟ್ಬಿಡ್ತೀನಿ. ಸೊ ಮುದ್ದೆ ಪಾತ್ರೆ ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಆ್ಯಂಡ್ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಥರ ಮಾಡೋಣ ಅಂತ ಹೇಳಿ ನಾನು ಕಸ್ಟರ್ಡ್ ಐಸ್ ಕ್ರೀಮ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ವಿತ್ ಫ್ರೂಟ್ಸ್. ಸೊ ಅದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಅಂತ ಹೇಳಿದರೆ ಅದಕ್ಕೆ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸಿಲೇ ರುಬ್ಕೊಂಡ್ರೂ ಕೂಡ ಪುಡಿ ಆಗುತ್ತೆ, ಬಟ್ ಆದರೆ ಅದು ಒಂದೊಂದು ಪೀಸು ಒಂದೊಂದು ಸ್ವಲ್ಪ ಚೂರು ಆಗಿಬಿಡುತ್ತೆ. ಸೊ ಒಂದೇ ಸಮ ಪೀಸಸ್ ಬರೋದಿಲ್ಲ. ಸೊ ಅದರಿಂದ ನಾನು ಎಲ್ಲ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ಒಂದೇ ಪೀಸಸ್ ಆಗಿ. ಈಗ ಗೋಡಂಬಿಲಿ 3 ಪೀಸಸ್ಸು, ಬಾದಾಮಿಲಿ 3 ಪೀಸಸ್ಸು, ಈ ಥರ ಒಂದು 3 ಪೀಸಸ್ ಕಟ್ ಮಾಡಿಡ್ತಾಯಿದ್ದೀನಿ. ತುಂಬ ಸಣ್ಣಗಾದರೆ ಪೀಸಸ್ಸು ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಂಥೇಳಿ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ದ್ರಾಕ್ಷಿನ ಏನು ನಾನು ಕಟ್ ಮಾಡ್ತಾಯಿಲ್ಲ, ದ್ರಾಕ್ಷಿ ಆನ್ ದ ಹೋಲ್ ಹಾಗೆ ಹಾಕ್ತಾಯಿದ್ದೀನಿ, ಒಣ ದ್ರಾಕ್ಷಿಗಳನ್ನು. ಸೊ ಇವಾಗ ಕಸ್ಟರ್ಡ್ ಐಸ್ ಕ್ರೀಮ್ ಅಂತ ಹೇಳಿದ್ರೆ ನಾವು ಕಸ್ಟರ್ಡ್ ಐಸ್ ಕ್ರೀಮ್ ಅಂದರೆ ಅದಕ್ಕೆ ಕಸ್ಟರ್ಡ್ ರೆಡಿ ಮಾಡ್ಕೊಬೇಕಾಗತ್ತೆ. ಸೊ ಜೊತೆಗೆ ಇದೆಲ್ಲ ಹೋಟೆಲ್ಸಲ್ಲಿ, ರೆಸಾರ್ಟ್ಸಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾ ಇರುತ್ತೆ. ಸೊ ಗಡ್ಬಡ್ ಐಸ್ ಕ್ರೀಮ್ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಐಸ್ ಕ್ರೀಮ್ಸಲ್ಲಿ ಗಡ್ಬಡ್ ತುಂಬ ಇಷ್ಟ ನನಗೆ. ಯಾಕಂತ ಹೇಳಿದರೆ ಅದರಲ್ಲಿ ಟೂಟಿ ಫ್ರೂಟಿ ಹಾಕಿರ್ತಿದ್ರು ಮತ್ತು 2-3 ಫ್ಲೇವರ್ ಐಸ್ ಕ್ರೀಮ್ಸ್ನ ಮಿಕ್ಸ್ ಮಾಡಿರ್ತಿದ್ರು. ವೆನಿಲಾ ಆಗಿರ್ಬೋದು, ಸ್ಟ್ರಾಬೆರಿ ಮತ್ತು ಪಿಸ್ತಾ, ಈ 3 ಫ್ಲೇವರ್ಸ್ ಇರ್ತಾಯಿತ್ತು. ಸೊ ಫಸ್ಟ್ ಬರ್ತಾಯಿತ್ತು ಸಂಡೇ ಫನ್ ಅಂತಲೂ ಏನೋ ಬರ್ತಾಯಿತ್ತು. ನಾನು ನಿಶು ಏಜಲ್ಲಿದ್ದಾಗ ಬರ್ತಾಯಿತ್ತು. ಆ ಥರದ್ದು ಇವಾಗ ಬರ್ತಾಯಿಲ್ಲ. ಇವಾಗ ನಾರ್ಮಲಾಗಿ ಗಡ್ಬಡ್ ಅಂತಲೇ ಬರ್ತಿದೆ. ಸೊ ಆವಾಗ ಸಂಡೇ ಟ್ವಿಸ್ಟ್ ಅಂತ ಬರ್ತಾಯಿತ್ತು ಐಸ್ ಕ್ರೀಮು. ಕ್ಯಾಪ್ ಥರ ಬಂದು ಮತ್ತು ಆ ಕ್ಯಾಪನ್ನು ಒಂದು ಉದ್ದಕ್ಕೆ ಬಾಟಲ್ ಥರ ಇರ್ತಾಯಿತ್ತು. ಅದಕ್ಕೆ ಸಿಕ್ಕಿಸಿದ್ರೆ ಅದೊಂಥರ ಗ್ಲಾಸ್ ಥರ ಕಾಣಿಸೋದು, ಎತ್ಕೊಂಡು ಕುಡಿಯೋದಕ್ಕೆ ಗ್ಲಾಸ್ ಥರ. ಸೊ ಆ ಥರದ್ರಲ್ಲಿ ಐಸ್ ಕ್ರೀಮ್ ಬರ್ತಾಯಿತ್ತು, ಸಂಡೇ ಟ್ವಿಸ್ಟ್ ಅಂತ. ಅದರಲ್ಲಿ ಗಡ್ಬಡ್ ಐಸ್ ಕ್ರೀಮ್ ಅದು ನನಗೆ ಫಸ್ಟಿಂದನೂ ಇಷ್ಟ. ಅದ್ರ ಮೇಲ್ಗಡೆ ಏನು ಅಂದರೆ ಡ್ರೈ ಫ್ರೂಟ್ಸ್ ಉದುರಿಸ್ತಾಯಿದ್ರು, ಚೆನ್ನಾಗಿರ್ತಿತ್ತು ಐಸ್ ಕ್ರೀಮ್ ಆವಾಗ. ಸೊ ಆವಾಗಿಂದನೂ ನನಗೆ ಇಷ್ಟ. ಸೊ ಅದಕ್ಕೆ ನಾನು ಎಲ್ಲೇ ಹೋದ್ರೂ ಗಡ್ಬಡ್ಡೆ ತೊಗೋತಾ ಇದ್ದೆ. ಸೊ ಅವಾಗ ಏನು ಅಂತ ಹೇಳಿದ್ರೆ ಕಸ್ಟರ್ಡು, ಫ್ರೂಟ್ಸು, ಡ್ರೈ ಫ್ರೂಟ್ಸು, ಜೊತೆಗೆ ಟೂಟಿ ಫ್ರೂಟಿ ಇವೆಲ್ಲವನ್ನು ಹಾಕಿರ್ತಾರೆ ಐಸ್ ಕ್ರೀಮ್ಸಲ್ಲಿ. ಸೊ ಅದು ಚೆನ್ನಾಗಿರುತ್ತೆ ಫ್ಲೇವರು. ನಾನಿವಾಗ ಅದನ್ನು ಮನೇಲೇ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಕಸ್ಟರ್ಡ್ ಪೌಡರ್ ಹಾಕ್ಕೋತಾ ಇದ್ದೀನಿ. ನಾನು 2.5 ಸ್ಪೂನ್ ಹಾಕಿದ್ದೀನಿ. ಇದು ಇಷ್ಟೇ ಕಲಿಸ್ಕೊಬೇಕು, ಒಂದು ಅರ್ಧ ಕಪ್ಪಷ್ಟು. ಆ್ಯಕ್ಚುಲಿ ಅದನ್ನು 1/4 ಕಪ್ಪಲ್ಲಿ ಕಲಿಸ್ಕೊಬೇಕು, ಬಟ್ ನಾನು ತುಂಬ ತಿಕ್ಕಾಗೆ ಬರಲಿ ಅಂತ ಒಂದು ಅರ್ಧ ಕಪ್ಪಲ್ಲಿ ಹಾಲಿಗೆ 1-2.5 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನಾನು ಬಿಸಿ ಮಾಡ್ತಿರೋ ಹಾಲು ಒಂದು 2 ಕಪ್ಸ್ ಇದೆ ಅದು. ಸೊ ಇದನ್ನು ಮಿಕ್ಸ್ ಮಾಡಿ ಹೀಗೆ ಹಾಕಬೇಕಾಗತ್ತೆ. ಸೊ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಾನು ಒಂದು 4-5 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಇದನ್ನು ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಅದಂಗೆ ಕನ್ಸಿಸ್ಟೆನ್ಸಿ ತಿಕ್ಕಾಗುತ್ತೆ, ನೋಡ್ತಾ ಇರಿ. ಸೊ ಅದು ತಿಕ್ಕಾದಮೇಲೆ ನೀವು ಕನ್ಸಿಸ್ಟೆನ್ಸಿ ಅದು ಯಾವಾಗ ಗಟ್ಟಿ ಆಗುತ್ತೆ ಹಾಲು, ಆವಾಗ ನೀವು ಆಫ್ ಮಾಡಬೇಕಾಗತ್ತೆ. ಆಫ್ ಮಾಡಿದ್ಮೇಲೆ ಸಕ್ಕರೆ ಹಾಕಿ ತಿರುಗಿಸಿದ್ರು ಆಯಿತು, ಅಥವಾ ನೀವು ಬಿಸಿ ಆಗ್ತಿದ್ದಂಗೆ ಸಕ್ಕರೆ ಹಾಕಿದ್ರು ಆಯಿತು. ಬೇಗ ಕರಗುತ್ತೆ ಸಕ್ಕರೆ ಅಂತ. ನೋಡಿ ಇವಾಗ ಹಾಲೆಲ್ಲ ಗಟ್ಟಿ ಆಗ್ತಾಯಿದೆ. ಇದು ವೆನಿಲಾ ಫ್ಲೇವರ್ ನಾನು ತೊಗೊಂಬಂದಿರೋದು ಕಸ್ಟರ್ಡ್ ಪೌಡರು. ಸೊ ಬೇರೆ ಬೇರೆ ಫ್ಲೇವರ್ಸ್ ಕೂಡ ಇರುತ್ತೆ. ಸೊ ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ನ ಯೂಸ್ ಮಾಡ್ಬೋದು. ಸೊ ನನಗನ್ಸುತ್ತೆ ನೆಕ್ಸ್ಟು ಸ್ಟ್ರಾಬೆರಿ ಫ್ಲೇವರ್ ಅಥವಾ ಚಾಕ್ಲೇಟ್ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ. ಸೊ ಇದೇನಾದರೂ ಖಾಲಿ ಆದರೆ ನೆಕ್ಸ್ಟು ಸ್ಟ್ರಾಬೆರಿ ಅಥವಾ ಚಾಕ್ಲೇಟ್ ಫ್ಲೇವರ್ನ ಟ್ರೈ ಮಾಡಿ ನೋಡ್ಬೋದು. ಸೊ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಸಕ್ಕರೆನ. ಸೊ ಫ್ರೂಟ್ಸ್ ಜೊತೆ ಹಾಕ್ತಿರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ಬರ್ತಿರೋ ಆ್ಯಪಲ್ ಏನು ಅಷ್ಟೊಂದು ಸ್ವೀಟ್ ಇರೋದಿಲ್ಲ, ಸ್ವಲ್ಪ ಹುಳಿ ಥರ ಇರುತ್ತೆ, ನೀರು ಕಚ್ಚಿ ಥರ ಇರುತ್ತೆ. ಫ್ರೂಟ್ಸ್ ಬಂದು ನಾನು ಆ್ಯಪಲ್, ಬನಾನಾ ಎರಡೇ ಹಾಕ್ತಾ ಇರೋದು. ಸೊ ಅದರಿಂದ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಜಾಸ್ತಿ ಸಕ್ಕರೆ ಬೇಡ ಅಂತಂದರೆ ಒಂದು ಸ್ವಲ್ಪನೇ ಸಕ್ಕರೆ ಹಾಕ್ಕೊಳ್ಳಿ ಸಾಕು. ಸೊ ಐಸ್ ಕ್ರೀಮ್ ಬೇರೆ ಇರುತ್ತಲ್ಲ, ಒಂದು 2 ಸ್ಕೂಪ್ಸ್ ಅಷ್ಟು ಐಸ್ ಕ್ರೀಮ್ ಹಾಕಿದ್ದೀನಿ ಅಷ್ಟೇ ನಾನು ಮೇಲ್ಗಡೆ. ಸೊ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಈ ಗ್ಲಾಸ್ ಲೋಟ ಇದೆಯಲ್ಲ, ಇದರಲ್ಲಿ ಹಾಕ್ಕೋತಾ ಇದ್ದೀನಿ ನಾನೆಲ್ಲನೂ.
ಸೊ ಅದು ಗ್ಲಾಸಿಂದ್ರಲ್ಲಿ ತಿಂದ್ರೇ ಚೆನ್ನಾಗಿರುತ್ತೆ. ಸೊ ನಾರ್ಮಲಾಗಿ ಸ್ಟೀಲ್ದಲ್ಲೂ ಹಾಕ್ಕೊಬೋದು, ಬಟ್ ಅದು ಸ್ಟೆಪ್ಸ್ ಎಲ್ಲ ಕಾಣಿಸ್ಲಿ ಚೆನ್ನಾಗಿ ಅಂತ ಹೇಳಿ ನಾನು ಇದ್ರಲ್ಲಿ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಸ್ಟೆಪ್ಸ್ ಎಲ್ಲ ಅಂತ. ಸೊ ಈಗ ನಾನು ಆಲ್ರೆಡಿ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಪಲ್ ಮತ್ತು ಬಾಳೆಹಣ್ಣು ಎರಡನ್ನೂ ಕಟ್ ಮಾಡಿ ಇಟ್ಟಿದ್ದೀನಿ. ಬೇಕಂದರೆ ನೀವು ಬೇರೆ ಫ್ರೂಟ್ಸ್ನೂ ಆ್ಯಡ್ ಮಾಡ್ಕೊಬೋದು. ಪೈನ್ಯಾಪಲ್ ಅಂತೂ ಇದಕ್ಕೆ ಕಂಪಲ್ಸರಿ ಹಾಕೇ ಹಾಕ್ತಾರೆ. ಪೈನ್ಯಾಪಲು, ಆ್ಯಪಲು, ಬನಾನಾ ಎಲ್ಲನೂ ಹಾಕ್ತಾರೆ. ಬಟ್ ಇಲ್ಲಿ ನಾನು ಮನೇಲಿ ಇದ್ದಂಥ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಮೂಸಂಬಿ ಕೂಡ ಇತ್ತು, ಬಟ್ ಮೂಸಂಬಿ ಏನು ಇದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಂಥೇಳಿ ಬರೀ ನಾನು ಆ್ಯಪಲ್ ಮತ್ತು ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕಡೆ ಕಟ್ ಮಾಡಿ ನೀವು ನೋಡ್ತಾ ಇರ್ಬೋದು. ಮತ್ತು ಕೇಸರಿ ತೊಗೊಂಡಿದ್ದೀನಿ ನಾನು ಒಂದು ಬಾಕ್ಸಲ್ಲಿ, ಒಂದು ಸ್ವಲ್ಪ ಕೇಸರಿನ. ಸೊ ಇದು ಆ್ಯಕ್ಚುಲಿ 5 ಗ್ಲಾಸಸ್ಗೆ ಆಗೋಷ್ಟು ಇತ್ತು, ಆದರೆ ನಾನು 4 ಗ್ಲಾಸಸ್ಗೆ ಹಾಕಿಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಕ್ಚುಲಿ ಬೇಸಿಗೆಲೆಲ್ಲ ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಸೊ ನಿಶ್ವಿಕಾ ಸ್ವಲ್ಪನೇ ತಿಂದಳು, ಅವಳು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಇಷ್ಟಪಟ್ಟಳು. ಬಟ್ ಅವಳು ತಿಂದಿದ್ದು ಸ್ವಲ್ಪನೇ ಇದರಲ್ಲಿ. ಸೊ ಐಸ್ ಕ್ರೀಮ್ ಆಗಿರೋದ್ರಿಂದ ನಾನು ಅಷ್ಟು ಫೋರ್ಸ್ ಮಾಡಲಿಲ್ಲ. ಸೊ ಇದಕ್ಕೆ ನಾನು ಇವಾಗ ಕಸ್ಟರ್ಡ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ. ಸೊ ಕಸ್ಟರ್ಡ್ ಮಿಲ್ಕು ಒಂದು ಸ್ವಲ್ಪನೇ ಹಾಕ್ತಿದ್ದೀನಿ. ಅದು ಒಂದು ಸ್ವಲ್ಪ ಡಿಪ್ ಆಗಬೇಕು. ಈ ಫ್ರೂಟ್ಸ್ ಎಲ್ಲ ಈ ಕಸ್ಟರ್ಡ್ ಮಿಲ್ಕಲ್ಲಿ ನೆನೆಬೇಕು, ಅಷ್ಟು ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ನೀವು ಗ್ಲಾಸ್ ತುಂಬ ಬಿಟ್ಕೋಬೇಕು ಅಂತೇನಿಲ್ಲ. ಗ್ಲಾಸ್ ಇರೋದು ಎಷ್ಟಿದೆ ನೋಡಿ, ಇಷ್ಟು ಅದು ಫುಲ್ಲು ಫ್ರೂಟ್ಸ್ ಫುಲ್ಲು ಸ್ವಲ್ಪ ಕವರ್ ಆಗಬೇಕು, ಅಷ್ಟು ಹಾಕಿದ್ರೆ ಸಾಕು ಕಸ್ಟರ್ಡ್ ಮಿಲ್ಕು. ಆಮೇಲೆ ಇದನ್ನು ಇಮಿಡಿಯೇಟಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಫ್ರೀಸ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಯಾಕಂತೇಳಿದರೆ ಕಸ್ಟರ್ಡ್ ಮಿಲ್ಕು ಸ್ವಲ್ಪ ಬೆಚ್ಚಗಿದೆ. ಇವಾಗ ನಾನು ಈಗ ತಾನೇ ಮಾಡಿಟ್ಟಿದ್ದೀನಲ್ವ, ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಆಚೆ ಸೈಡಿಗೆ ಇಟ್ಟಿದ್ದೆ. ಬಟ್ ಆದರೆ ಅದು ಫುಲ್ಲು ಏನು ಆರೋಗಿಲ್ಲ, ಸ್ವಲ್ಪ ಬೆಚ್ಚಗೆ ಇದೆ ಕಸ್ಟರ್ಡ್ ಮಿಲ್ಕು. ಸೊ ನೀವು ಇದನ್ನು ರೆಡಿ ಮಾಡಿ ಒಂದು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟರೆ, ಒಂದು ಹಾಫ್ ಆನ್ ಅವರ್ ಆದರೂ ಫ್ರೀಝರಲ್ಲಿಟ್ಟರೆ ಆಮೇಲೆ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಆವಾಗ ಈ ಕಸ್ಟರ್ಡ್ ಮಿಲ್ಕ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಐಸ್ ಕ್ರೀಮ್ ಥರನೇ ಫ್ಲೇವರ್ ಬರುತ್ತೆ. ಸೊ ಆನಂತರ ಜಾಮ್ ಹಾಕ್ತಾಯಿದ್ದೀನಿ ನಾನು. ಕಿಸಾನ್ ಜಾಮ್ ಇತ್ತು ಮನೇಲಿ, ಸೊ ಅದನ್ನೇ ಹಾಕ್ತಾಯಿದ್ದೀನಿ ನಾನು. ಈ ಜಾಮ್ಗೆ ಸ್ವಲ್ಪ ನಾನು ಹನಿ ಮಿಕ್ಸ್ ಮಾಡಿದ್ದೀನಿ, ಯಾಕಂದರೆ ಜಾಮ್ ತುಂಬ ಗಟ್ಟಿಗಿರುತ್ತಲ್ವ. ಸೊ ಅದಕ್ಕೆ ಒಂದು ಸ್ವಲ್ಪ ಹನಿ ಮಿಕ್ಸ್ ಮಾಡಿ ಸ್ಟಿರ್ ಮಾಡಿದ್ದೀನಿ, ಕಲಸಿದ್ದೀನಿ. ಸೊ ಅದನ್ನು ಹಾಕಿದ್ದೀನಿ. ಈಗ ಅದರ ಮೇಲೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಸೊ ಇದು ಸ್ಟೆಪ್ಸ್ ಎಲ್ಲ ಕ್ಲಿಯರಾಗಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಗ್ಲಾಸ್ ಆಗಿರೋದ್ರಿಂದ ಅದು ನೀಟಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಮತ್ತು ತಿನ್ನೋದಕ್ಕೂ ಖುಷಿಯಾಗುತ್ತೆ ಮಕ್ಕಳಿಗೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸೊ ನಾವು ಕಟ್ ಫ್ರೂಟ್ ವಿತ್ ಐಸ್ ಕ್ರೀಮ್ ಅಂತ ಕೇಳಿದ್ರು ನಮಗೆ ಇದೇ ರೀತಿಯಾಗಿ ಕೊಡ್ತಾರೆ ಹೊರಗಡೆ ಎಲ್ಲನೂ. ಸೊ ಐಸ್ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ನಮ್ಮ ಅಂಗಡಿಲೇ ಐಸ್ಗಳು ತಂದುಬಿಟ್ಟಿದ್ದಾರೆ. ಸೊ ನಾನು ಒಂದು ಕಪ್ ಐಸ್ಗಳು ಒಂದಷ್ಟು ಫ್ಲೇವರ್ಗಳು ತರಿಸಿದ್ದೆ, ಸ್ಟ್ರಾಬೆರಿ, ಪಿಸ್ತಾ ಮತ್ತು ವೆನಿಲಾ. ಸೊ ನಾನು ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಎಲ್ಲದಕ್ಕಿಂತ ಈ ವೆನಿಲಾಗಿಂತ ಇವಾಗ ನಾವು ಒಂದ್ಸಲಿ ಪಿಸ್ತಾ ಫ್ಲೇವರು ಮತ್ತು ಸ್ಟ್ರಾಬೆರಿ ಫ್ಲೇವರ್ ಏನಾದರೂ ತಿಂದ್ಬಿಟ್ರೆ ಮತ್ತು ವೆನಿಲಾ ನಮ್ಗೆ ಇಷ್ಟನೇ ಆಗೋದಿಲ್ಲ. ಸೊ ಆ ಥರ ಆಗಿಬಿಟ್ಟಿದೆ. ಸ್ಟ್ರಾಬೆರಿ ಮತ್ತು ಪಿಸ್ತಾ ತುಂಬ ಚೆನ್ನಾಗಿರುತ್ತೆ ಈ ನಡುವೆ. ವೆನಿಲಾಗಿಂತ ಅದೇ ಇಷ್ಟ ಆಗ್ತಿದೆ ನನಗಂತೂ, ಸ್ಟ್ರಾಬೆರಿ ಮತ್ತು ಪಿಸ್ತಾ ಫ್ಲೇವರು. ಸೊ ನಿಶು ಐಸ್ ಕ್ರೀಮ್ ಕೂಡ ತಿಂದಿಲ್ಲ ಅನಿಸುತ್ತೆ. ಐಸ್ ಕ್ರೀಮ್ ಕೂಡ ಒಂದು ಸ್ವಲ್ಪ ಕರ್ಗೋಯ್ತು, ಅದನ್ನು ಹಾಗೆ ಇಟ್ಟಿದ್ದಾಳೆ. ಫ್ರೂಟ್ಸ್ ಕೂಡ ತಿಂದಿಲ್ಲ, ಐಸ್ ಕ್ರೀಮ್ ಒಂದು ಸ್ವಲ್ಪನೇ ತಿಂದ್ಬಿಟ್ಟಿದ್ದಾಳೆ ಅಷ್ಟೇ, ಜಾಸ್ತಿನೂ ತಿಂದಿಲ್ಲ. ಸುಮ್ಮನೆ ಐಸ್ ಕ್ರೀಮ್ ಅಂತಿರ್ತಾಳೆ ಅಷ್ಟೇ ಯಾವಾಗಲೂ, ಅದು ತಿನ್ನೋದು ಒಂದಿಷ್ಟೇ ಅವಳು ಐಸ್ ಕ್ರೀಮ್ ಕೂಡ. ಸೊ ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಒಂದು 2-3 ದಳ ಕೇಸರಿ ಹಾಕೋಣ ಅಂಥೇಳಿ ತೊಗೊಂಡಿದ್ದೀನಿ. ಸೊ ಕೇಸರಿ ಏನು ಅಂತೇಳಿದ್ರೆ, ನಾವು ಹಾಲೊಳಗಡೆ ಹಾಕಿದ್ರೆ ಕೇಸರಿ ಕಲರ್ ಬಿಟ್ಕೊಳ್ಳುತ್ತೆ, ಮತ್ತು ಅದೊಂಥರ ಫ್ಲೇವರ್. ಅದು ಕೇಸರಿ ಹಂಗೆ ತಿಂದರೆ ಕಹಿ ಅನಿಸುತ್ತೆ. ಬಟ್ ಆದರೆ ಈ ರೀತಿ ಇದ್ರ ಐಸ್ ಕ್ರೀಮ್ಸ್ ಮೇಲೆ ಎಲ್ಲ ಹಾಕಿ ತಿಂದಾಗ ಅದೊಂಥರ ಬೇರೆ ಫ್ಲೇವರು ಜೊತೆಗೆ ಕಲರ್ ಬಿಟ್ಕೊಳ್ಳುತ್ತಲ್ಲ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಕಸ್ಟರ್ಡ್ ಮಿಲ್ಕ್ ಆಗಿದೆ ನೋಡಿ, ಆ ಕಲರ್ ಬರುತ್ತೆ ಅನಿಸುತ್ತೆ ನಾವು ಕೇಸರಿ ಹಾಕಿ ಕುದಿಸಿದಾಗ. ಸೊ
ಇವಾಗ ರೆಡಿಯಾಗಿದೆ ಈವ್ನಿಂಗ್ ಸ್ನ್ಯಾಕು. ಸೊ ನಾನು ಯೂಶ್ವಲಿ ಡೈಲಿ ಅಲ್ಲದೇ ಇದ್ದರೂ ಒಂದು ವಾರದಲ್ಲಿ ಒಂದು 2 ಟೈಮ್ಸ್ ಅಥವಾ 3 ಟೈಮ್ಸ್ ಆದರೂ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಒಂದು ರೆಡಿ ಮಾಡ್ತಾಯಿರ್ತೀನಿ. ಸೊ ಅದರಲ್ಲಿ ಇದೊಂದು ರೆಸಿಪಿ ಕೂಡ ಇತ್ತಲ್ಲ ಅಂಥೇಳಿ ಇದನ್ನು ವ್ಲಾಗಿಗೆ ಹಾಕೋಣ ಅಂತ ನಾನು ವಿಡಿಯೋ ಮಾಡಿದ್ದೆ. ಸೊ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಬಟ್ ಏನು ಅಂತ ಹೇಳಿದರೆ ಸ್ವಲ್ಪ ಡ್ರೈ ಫ್ರೂಟ್ಸು ನಾವು ಮೇಲೆ ಉದುರಿಸ್ಕೊಳ್ಳೋದಕ್ಕಿಂತ ಈ ಮಧ್ಯದಲ್ಲಿ ಸ್ಯಾಂಡ್ವಿಚ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಅದು ಡ್ರೈ ಫ್ರೂಟ್ಸ್ಗೆ ಕಸ್ಟರ್ಡ್ ಮಿಲ್ಕ್ ಮಿಕ್ಸ್ ಆಗೋದ್ರಿಂದ ಅದು ನಾವು ತಿನ್ನಬೇಕಾದ್ರೆ ಕೆಲವ್ರಿಗೆ ಡ್ರೈ ಫ್ರೂಟ್ಸ್ ಯಾರಿಗೆ ಇಷ್ಟ ಆಗೋಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಡ್ರೈ ಫ್ರೂಟ್ಸ್ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಯಾಕಂದರೆ ನಂಗೆ ಪ್ರೆಗ್ನೆನ್ಸಿಲಿ ಡ್ರೈ ಫ್ರೂಟ್ಸ್ ತಿಂದು ಈ ಡ್ರೈ ಫ್ರೂಟ್ಸು ಬೇಜಾರಾಗಿಬಿಟ್ಟಿದೆ. ಸೊ ಅಷ್ಟೊಂದು ಇಷ್ಟಪಡಲ್ಲ ನಾನು ಡ್ರೈ ಫ್ರೂಟ್ಸು. ಸೊ ನಾನು ಸ್ಯಾಂಡ್ವಿಚ್ ಮಾಡಿದ್ದೀನಿ ಡ್ರೈ ಫ್ರೂಟ್ಸು ಕಸ್ಟರ್ಡ್ ಮಿಲ್ಕ್ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಡ್ರೈ ಫ್ರೂಟ್ಸ್ನ ಏಕೆ ಕಸ್ಟರ್ಡ್ ಮಿಲ್ಕ್ ಜೊತೆ ಸ್ಯಾಂಡ್ವಿಚ್ ಮಾಡಿದ್ದೀನಿ. ಸೊ ಮೇಲೆ ಕೂಡ ಒಂದು ಸ್ವಲ್ಪ ಉದುರಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ, ನೋಡ್ತಾ ಇರ್ಬೋದು. ಬಟ್ ಏನು ಅಂತ ಹೇಳಿದರೆ ಈ ಐಸ್ ಕ್ರೀಮ್ಸ್ಗೆ ಡ್ರೈ ಫ್ರೂಟ್ಸ್ ಕೆಳಗಡೆ ಹಾಕೋದಿಲ್ಲ, ಮೇಲ್ಗಡೆ ಉದುರಿಸ್ತಾರೆ. ಬಟ್ ಸ್ಯಾಂಡ್ವಿಚ್ ಮಾಡಿರೋದ್ರಿಂದ ತಿನ್ನೋಕ್ಕಾಗುತ್ತೆ ಚೆನ್ನಾಗಿ ಅಂತೇಳಿ ನಾನು ಹಾಕಿದ್ದೀನಿ ಅಷ್ಟೇ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಮೇಲೆ ಉದುರಿಸ್ಕೊಬೋದು. ಸ್ಯಾಂಡ್ವಿಚ್ಗೆ ಅಂತ ಹೇಳಿದ್ರೆ ಬೇರೆ ಬೇರೆ ಫ್ರೂಟ್ಸು, ಈಗ ದಾಳಿಂಬೆ ಆಗಿರ್ಬೋದು, ಟೂಟಿ ಫ್ರೂಟಿ ಹಾಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಒಂದು ಪರಂಗಿ ಕಾಯನ್ನು ತೊಗೊಂಬಂದು ಟೂಟಿ ಫ್ರೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಅದು ಕಟ್ ಮಾಡಿದಾಗ ಫುಲ್ಲು ಹಣ್ಣಾಗಿಬಿಟ್ಟಿತ್ತು. ಪರಂಗಿ ಹಣ್ಣು ಮೇಲೆ ಹಸಿರಾಗೇ ಇತ್ತು, ಕಟ್ ಮಾಡಿದ್ರೆ ಹಣ್ಣಾಗೇ ಇದೆ, ಜೊತೆಗೆ ಸ್ವೀಟಾಗಿ ಕೂಡ ಇತ್ತು. ಸೊ ಅದಕ್ಕೆ ನಾನು ಅದರಲ್ಲಿ ಟೂಟಿ ಫ್ರೂಟಿ ಮಾಡೋದಕ್ಕಾಗಲಿಲ್ಲ. ಸೊ ಇನ್ನು ನೆಕ್ಸ್ಟ್ ರೆಸಿಪಿ ಟೂಟಿ ಫ್ರೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಅದು ಈ ರೀತಿಯಾಗಿ ಏನೇ ರೆಸಿಪೀಸ್ ಮಾಡಿದ್ರೆ ಟೂಟಿ ಫ್ರೂಟಿ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಸೊ ನನಗೂ ಇಷ್ಟ, ನಿಶೂ ಇಷ್ಟಪಡ್ತಾಳೆ ಅಂದ್ಕೊಂಡಿದ್ದೀನಿ, ಅಭ್ಯಂತ್ ಕೂಡ. ಸೊ ನೆಕ್ಸ್ಟ್ ಟೂಟಿ ಫ್ರೂಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ದಿಸ್ ವಾಸ್ ಅಬೌಟ್ ಸೊ ಇವಾಗ ನಾನು ಮಿಕ್ಸೆಡ್ ವ್ಲಾಗ್ಸನ್ನು ಹಾಕಿದ್ದೀನಿ. ಅದೇನಂತ ಹೇಳಿದ್ರೆ ಅದು ಪ್ರೀವಿಯಸ್ ಡೇ ಈವ್ನಿಂಗ್ ವ್ಲಾಗ್ ಹಾಕಿದೆ. ಸೊ ಇದು ಮಾರ್ನಿಂಗ್ ವ್ಲಾಗು ಕಂಟಿನ್ಯೂಯೇಷನ್. ಅಭ್ಯಂತ ಏನದು ಏನೋ ಮುಟ್ಬಾರ್ದಲ್ಲಿ ಏನೋ ಚೊಂಬಲ್ ಎತ್ಕೊಂಡು ನೀರು ಕುಡಿತಾ ಇದ್ದಾನೆ, ಅಲ್ಲಿ ಕುಡಿಯೋ ನೀರೇ ಹೊಟ್ಟದು. ಓಕೆ, ಇವತ್ತು ಮಂಡೇ ಮಾರ್ನಿಂಗ್ ಪೂಜೆ ಆಗಿದೆ ಆಲ್ರೆಡಿ. ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ದೇವ್ರ ಮನೆ ಬಾಗಿಲು ಆಲ್ರೆಡಿ ಹಾಕಿದ್ದಾಗಿದೆ, ಪೂಜೆ ಎಲ್ಲ ಆಗಿದೆ. ಸೊ ದೇವ್ರ ಮನೆ ಬಾಗಿಲು ತೆಗೆದಿದ್ರೆ ಏನು ಮಾಡ್ತಾರೆ ಅಂದರೆ ಹುಡುಗರು ಹೋಗಿ ಬಂದು ಅಲ್ಲೊಂದು ಸಾಯಿಬಾಬಾ ಇದೆ, ಚಿಕ್ಕದೊಂದು ಸಾಯಿಬಾಬನ ಮೂರ್ತಿ, ಮತ್ತು ಹಸು ಕರುದು ಒಂದು ಇದೆ, ಅದನ್ನು ತೊಗೊಂಡ್ಬಂದು ಆಟಾಡೋಕೆ ಇಟ್ಕೊಂಡ್ಬಿಡ್ತಾರೆ. ಸೊ ಎಲ್ಲಾದರೂ ಐಡಲ್ ಬ್ರೇಕ್ ಆಗಿಬಿಡುತ್ತೆ ಅಂತ, ಬ್ರೇಕ್ ಆಗಬಾರ್ದಲ್ವ ಅಂದ್ಬಿಟ್ಟು ದೇವ್ರ ಮನೆ ಬಾಗಿಲನ್ನು ಹಾಕಿದ್ದೀನಿ ಆಲ್ರೆಡಿ ಪೂಜೆ ಮಾಡಿ. ಸೊ ಟಿಫನ್ ಬಂದು ಇವತ್ತು ಇಡ್ಲಿ, ನಮ್ಮ ಮನೆಯಲ್ಲಿ ಇಡ್ಲಿಗೆ ಬೇಳೆ ಸಾಗು ಮಾಡಿದ್ದಾರೆ ಅಮ್ಮ ಆಲ್ರೆಡಿ. ಸೊ ಬೇಳೆ ಸಾಗು ಮಾಡಿದ ಸಹ ನಾವು ಬೇರೆ ಲಂಚ್ಗೆ ಇನ್ನೊಂದು ಸಾಂಬಾರು ಮಾಡೋದಕ್ಕೆ ಹೋಗಲ್ಲ. ಸೊ ಅದನ್ನೇನು ಕೂಡ ಲಂಚಿಗೆ ಅದನ್ನೇ ಯೂಸ್ ಮಾಡೋದು, ಬೇಳೆ ಸಾಂಬಾರು ಸಾಗುನೇ. ಸಾಕಮ್ಮ, ಎಷ್ಟು ಕುಡಿತಾ ಇದೆಯಾ? ಕುಡಿ, ಆಯಿತು. ಅದು ಏನು ಬಿಸ್ನೀರೇ ಅನಿಸುತ್ತೆ, ಕುಡಿಬೋದು. ಅಲ್ಲಿ ಆ ಕಡೆ ನೋಡಿ, ಅಲ್ಲಿ ಶೋಕೇಶ್ ಹತ್ರ ಇಟ್ಟಿರೋ ನೀರನ್ನು ಕುಡಿತಾ. ಸೊ ಬನ್ನಿ, ಬ್ರೇಕ್ಫಾಸ್ಟ್ ಆಗಿಲ್ಲ. ಸೊ ನಿಶು ಕೂಡ ಸ್ಕೂಲಿಗೆ ಹೋಗಿದ್ದಾಳೆ. ಸೊ ಆಲ್ರೆಡಿ 10:15 ಆಗಿದೆ. ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡಿ. ಎತ್ಕೊಂಡು ಕುಡಿ, ತೋರಿಸು ಎತ್ಕೊಂಡು ಕುಡಿಯೋದು ಹೆಂಗೆ ಅಂತ. ಮೂಗಿಗೆ ಹಾಕೊಂಡ್ಬಿಡ್ಬೇಡ ಆಮೇಲೆ ನೀರು ಮೆತ್ತಿಗೆ. ಎತ್ಕೊಂಡು ಕುಡಿ ಜೀಜಿ, ಹೊಡಿತೀನಿ, ಚೆಲ್ಲಿದ್ರೆ ಹೊಡಿತೀನಿ ಈಗ. ಇಲ್ವಾ ಅದ್ರಲ್ಲಿ ಜೀಜಿ ಖಾಲಿನಾ? ಜೀಜಿ ಖಾಲಿ ಆಗೈತಾ? ಜೀಜಿ ಖಾಲಿ ಆಗೈತಾ? ಈಗ ತಾನೇ ನೆಲ ಒರೆಸತ್ತೆ, ಕೊಡು ಜೀಜಿ, ಬಿಡು. ಈಗ ತಾನೇ ನೆಲ ಒರೆಸತ್ತೆ. ಟ್ಯಾಕ್ಟ್ರ್ ಸೌಂಡ್ ಬರ್ತೈತೆ, ಬಂತು ಟ್ಯಾಕ್ಟ್ರ್ ಸೌಂಡ್ ಬಂತಲ್ಲಿ, ಸುಮ್ಮನೆ. ಮತ್ತು ಇವಾಗ ಟಿಫನ್ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಆ್ಯಸ್ ಯೂಶುವಲ್ ಇದು ದೇವ್ರದ್ದು ಬುಕ್ ಇತ್ತಲ್ಲ, ರಾಘವೇಂದ್ರನ ಬುಕ್ಕು. ಸೊ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ನಾನು ಆಲ್ರೆಡಿ ಶ್ರೀ ಹಾಕ್ಬಿಟ್ಟಿಟ್ಟಿದ್ದೆ ಈ ಬುಕ್ಕಿಗೆ. ನೋಡಿ, ಇದಕ್ಕೆ ಶ್ರೀ ಅಂತ ಬರೆದಿಟ್ಟಿದೆ. ಸೊ ಆಯಿತು, ಒಂದು 2 ಅಪ್ಪ ಹರಿಬೇಡ, ಬುಕ್ಕು ಬರೀಬೇಕು ಸುಮ್ಮನೆ. 2 to 3 ಡೇಸ್ ಆಯಿತು ಆಲ್ರೆಡಿ ರಾಘವೇಂದ್ರನ ಬುಕ್ನ ಬರೆದು. ಸೊ ಅದಕ್ಕೆ ಅದನ್ನೊಂದು ಸ್ವಲ್ಪ ಬರೆಯೋಣ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದಕ್ಕೂ ಒಂದು ಬುಕ್ ಕೊಟ್ಟಿದ್ದೀನಿ ನೋಡಿ, ಹೇಗೆ ಗೀಚ್ತಾ ಇದ್ದಾನೆ ಹಿಡ್ಕೊಂಡಲ್ಲಿ.
ಏಯ್ ಅವನಿಗೂ ಒಂದು ಬುಕ್ ಕೊಟ್ಟಿದ್ದೀನಿ ಬರೀಲಿ ಅಂದ್ಬಿಟ್ಟು. ಸೊ ಅದು ಬರೆಯೋ ಬದಲು ಪೇಜಲ್ಲಿ ಹರಿದು ಹಾಕೊಂಡು ಕೂತಾನೆ. ಸೊ ನಾನು ಟಿಫನ್ ಮಾಡೋಣ ಅಂಥೇಳಿ ಬಂದೆ. ಸೊ ಟಿಫನ್ಗೆ ಅಂತ ಹೇಳಿದರೆ ಗುಂಡು ಇಡ್ಲಿ ಮತ್ತು ತಟ್ಟೆ ಇಡ್ಲಿ 2 ಥರನೂ ಕೂಡ ಇರುತ್ತೆ. ಸೊ ನನಗೆ ಗುಂಡು ಇಡ್ಲಿನೇ ಇಷ್ಟ ಯಾವಾಗಲೂ. ನನಗೆ ತಟ್ಟೆ ಇಡ್ಲಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಫಸ್ಟಿಂದನೂ ಅಷ್ಟೇ ನನಗೆ ಗುಂಡು ಇಡ್ಲಿನೇ ತುಂಬ ಇಷ್ಟ. ಸೊ ಜ್ಯೋತಿ ಇವಾಗ ಟಿಫನ್ ಮಾಡ್ತಾಯಿದ್ದಾರೆ. ಸೊ ನಾನು ಕೂಡ ಟಿಫನ್ ಹಾಕ್ಕೋತಾ ಇದ್ದೀನಿ ಈಗ. ಸೊ ಚಟ್ನಿ ಮಾಡಿದರೂ ಸಾಗು ಮಾಡಿದರೂ ನಾನು ಏನು ಮಾಡ್ತೀನಿ ಅಂತೇಳಿದರೆ ಇಡ್ಲಿ ಜೊತೆಗೆ ನಾನು ತುಪ್ಪ ಮತ್ತು ಸಕ್ಕರೆ ರೂಢಿ ಫಸ್ಟಿಂದನೂ ಅಷ್ಟೇ. ಈ ನಿಶ್ವಿಕನಷ್ಟು ವಯಸ್ಸಿದ್ದಾಗಿಂದನೂ ನಾನು ಇಡ್ಲಿಗೆ ತುಪ್ಪ ಸಕ್ಕರೆನೇ ತಿಂತಾಯಿದ್ದಿದ್ದು. ಸೊ ಅದು ಕೂಡ ಅದೇ ಇವಾಗ ಒಂದು ಸ್ವಲ್ಪ ರೂಢಿ ಆಗಿಬಿಟ್ಟಿದೆ ನನಗೆ, ತುಪ್ಪ ಸಕ್ಕರೆ ಇಡ್ಲಿ ಜೊತೆಗೆ ಅಂತ. ಸೊ ನೀನು ಬೇರೆ ಏನಕ್ಕೂ ಅಷ್ಟೊಂದು ಹಾಕ್ಕೊಳ್ಳೋದಿಲ್ಲ ತುಪ್ಪನ. ಒಂದು ರೊಟ್ಟಿ ಚಟ್ನಿ ಆಗಿರ್ಬೋದು, ಅನ್ನ ಸಾರು ಆಗಿರ್ಬೋದು, ಏನಕ್ಕೂ ಏನೋ ಹಾಕ್ಕೊಳಕ್ಕೆ ಹೋಗಲ್ಲ. ಇಡ್ಲಿ ಮಾತ್ರ ರೂಢಿ ಆಗಿಬಿಟ್ಟಿದೆ ಅಲ್ವ ಫಸ್ಟಿಂದನೂ. ಬಾಕ್ಸಿಗೆಲ್ಲ ಅದನ್ನೇ ಹಾಕ್ತಾಯಿದ್ರು ಸ್ಕೂಲ್ಗೆ. ಸೊ ಅದೇ ರೂಢಿಗೆ ಅದೊಂದು ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ ಅಷ್ಟೇ. ಸೊ ಈಗ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದಾರೆ ಎಲ್ಲರೂ ಕೂಡ ಅದಕ್ಕೆ ಒಂದು ಲೈಕ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ. ಆನಂತರ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ನಾನು ಏನೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ಸ್ ಬರುತ್ತೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ನಾನು ತುಪ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸೊ ನಿಶು ಇವಾಗ ಸ್ಕೂಲ್ಗೆ ಹೋಗಿದ್ದಾಳೆ. ಸ್ವಲ್ಪ ಬರೋ ಅಷ್ಟರಲ್ಲಿ ನಾನು ಟಿಫನ್ ಮಾಡಿ ಅಭಿಯಂತಿಗೆಲ್ಲ ಸ್ನಾನ ಮಾಡಿಸ್ಬಿಟ್ರೆ ಸೊ ಅವತ್ತಿನ ಕೆಲಸ ಆಗುತ್ತೆ. ಸೊ ತುಪ್ಪ ಕಾಯಿಸೋದಕ್ಕೆ ಕೂಡ ಇವಾಗ ನಾನು ಬೆಣ್ಣೆ ಕೂಡ ಹಾಕಿದ್ದೀನಿ. ಸೊ ನೆಕ್ಸ್ಟು ಅದರ ವ್ಲಾಗನ್ನು ಹಾಕಬೇಕು. ಹೇಗೆ ಬರುತ್ತೆ ಮನೇಲಿ ಕಾಯಿಸೋವಂಥ ತುಪ್ಪ, ಹೇಗೆ ಟೇಸ್ಟ್ ಇರುತ್ತೆ. ಸೊ ನಾವು ಅಂಗಡಿಲಿ ತರೋವಂಥ ನಂದಿನಿ ತುಪ್ಪ ಹೇಗೆ ಟೇಸ್ಟ್ ಇರುತ್ತೆ. ಸೊ ಅದೆರಡು ಡಿಫ್ರೆನ್ಸು, ಜೊತೆಗೆ ಕಲರ್ ಹೇಗಿರುತ್ತೆ, ಜೊತೆಗೆ ಕ್ವಾಂಟಿಟಿ ಎಷ್ಟು ಬರುತ್ತೆ ಅನ್ನೋದನ್ನೆಲ್ಲ ನಾವು ನೋಡ್ಕೊಬೋದು. ಸೊ ನಾನು ಹೇಳಿದ್ನೆಲ್ಲ ಕೆನೆ ಎತ್ತಿಟ್ಕೊಳ್ಳೋದು ಮತ್ತು ಬೆಣ್ಣೆ ಕಡ್ದಾಗ ನಮ್ಮ ಬೆಣ್ಣೆಗಿಂತ ಜಾಸ್ತಿ ಕೆನೆನೇ ಎತ್ತಿಟ್ಟಿರೋದು. ಹಾಲಿನ ಕೆನೆ ಇರುತ್ತಲ್ಲ ಅದನ್ನೇ ಜಾಸ್ತಿ ನಾನು ಕೂಡ ಹಾಕಿರೋದು. ಸೊ ಒಂದು ದಿನ ಎಪ್ಪೆಪ್ಪಂಗೆ ಮೊಸರಿತ್ತು. ಸೊ ಅದನ್ನು ಎಪ್ಪನ್ನೆಲ್ಲ ಮೇಲ್ಮೇಲೆ ಹಾಗೆ ಎತ್ತಾಕಿದ್ದೆ. ಸೊ ಅವತ್ತಿಂದ ಅದೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೀಗೆ ಮೊಸರಲ್ಲಿ ಎಪ್ಪು ಮತ್ತು ಕೆನೆ ಇದನ್ನು ತೆಗೆದು ಕೂಡ ಹಾಕಿದ್ದೀನಿ. ಒಂದು ಡಬ್ಬದಷ್ಟು ಆಗಿದೆ. ಸೊ ನೋಡಬೇಕು ಹೇಗೆ ಬರುತ್ತೆ ಈ ಸಲ ತುಪ್ಪ ಅಂತ ಹೇಳಿ. ಸೊ ಅದ್ರ ಬ್ಲಾಗ್ ಕೂಡ ಅಪ್ಡೇಟ್ ಮಾಡ್ತೀನಿ ಹೇಗೆ ಕಾಯಿಸ್ಕೊಳ್ಳೋದು ಅಂತ ಹೇಳಿ. ಧನ್ಯವಾದಗಳು.